give up your right, your right, your right. Hey, 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 don't give up your fight, your fight, your fight. ಸಮಾನತೆಯ ಹಕ್ಕು. ಎಲ್ಲ ವ್ಯಕ್ತಿಗಳು ಕಾನೂನಿನ ದೃಷ್ಟಿಯಲ್ಲಿ ಸರಿಸಮಾನರು. ಎಲ್ಲರಿಗೂ ಕಾನೂನಿನಿಂದ ಸಮಾನ ರಕ್ಷಣೆ ದೊರೆಯುವುದು. ಧರ್ಮ, ಜಾತಿ, ಲಿಂಗ, ಜನ್ಮತಾಣದ ಆಧಾರದ ಮೇಲೆ ತಾರತಮ್ಯ ತೋರುವುದನ್ನು ನಿಷೇಧಿಸಿದೆ. ಉದ್ಯೋಗ ಅವಕಾಶಗಳನ್ನು ಪಡೆಯಲು ಎಲ್ಲರೂ ಸಮಾನರು. Don't give up your right, your right, your right. Hey, 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 don't give up your fight, your fight, your fight. ಸ್ವಾತಂತ್ರ್ಯದ ಹಕ್ಕು. ಎಲ್ಲರಿಗೂ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಶಾಂತಿಯುತವಾಗಿ, ಶಸ್ತ್ರರಹಿತವಾಗಿ ಸಭೆ ಸೇರುವ ಸ್ವಾತಂತ್ರ್ಯ. ಸಂಘ ಸಂಸ್ಥೆಗಳನ್ನು ರಚಿಸುವ ಸ್ವಾತಂತ್ರ್ಯ. ಭಾರತದಾದ್ಯಂತ ಸ್ವತಂತ್ರವಾಗಿ ಸಂಚರಿಸುವ ಸ್ವಾತಂತ್ರ್ಯ. ಭಾರತದಲ್ಲಿ ಎಲ್ಲಿ ಬೇಕಾದರೂ ವಾಸಿಸುವ ಸ್ವಾತಂತ್ರ್ಯ. ಯಾವುದೇ ವೃತ್ತಿ, ಉದ್ಯೋಗ, ವ್ಯಾಪಾರ ಮಾಡುವ ಸ್ವಾತಂತ್ರ್ಯ. Don't give up your right, your right, your right. Hey, 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 don't give up your fight, your fight, your fight. ಶೋಷಣೆಯ ವಿರುದ್ಧ ಹಕ್ಕು. ಮಾನವ ಕಳ್ಳಸಾಗಾಣಿಕೆ ಮತ್ತು ಯಾವುದೇ ಸ್ವರೂಪದ ಬಲಾತ್ಕಾರದ ದುಡಿಮೆಗಳನ್ನು ನಿಷೇಧಿಸಲಾಗಿದೆ. ಸಾರ್ವಜನಿಕ ಉದ್ದೇಶಗಳಿಗಾಗಿ ಸರ್ಕಾರ ಕಡ್ಡಾಯ ಸೇವೆಯನ್ನು ವಿಧಿಸಬಹುದು. ಆದರೆ ಅಂತಹ ಸೇವೆಯನ್ನು ವಿಧಿಸುವಾಗ ಧರ್ಮ, ಜಾತಿ, ವಂಶ ಹಾಗೂ ವರ್ಗ ಆಧಾರದ ಮೇಲೆ ತಾರತಮ್ಯ ತೋರಬಾರದು. 14 ವರ್ಷಗಳಿಗಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆಗಳಲ್ಲಿ, ಗಣಿಗಳಲ್ಲಿ ಅಥವಾ ಯಾವುದೇ ಅಪಾಯಕಾರಿ ಕೆಲಸದಲ್ಲಿ ತೊಡಗಿಸುವಂತಿಲ್ಲ. Don't give up your right, your right, your right. Hey, 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 don't give up your fight, your fight, your fight. ಸರ್, ನನ್ನ ಹೆಸರು ಕೆಂಪಸಿದ್ದಯ್ಯ ಅಂತ. ಈಗ ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು. ಆದರೆ ದಲಿತರನ್ನ ಇದುವರೆಗೂ ದೇವಸ್ಥಾನಗಳು ಅವು ಕೆಲವು ಕಡೆ ಸೇರಿಸ್ತಾ ಇಲ್ಲ. ಆದರೂ ಕೂಡ ದಲಿತರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಲಿಕ್ಕೆ ಹಿಂಜರಿತಾ ಇದ್ದಾರೆ. ಕಾರಣ ಏನು? ಅಲ್ಲ, ಅದು ಒಂದೇನು ಅಂದರೆ, ಇದು ಒಳ್ಳೆಯ ಪ್ರಶ್ನೆನೇ, ರಿಲೆವೆಂಟ್ ಪ್ರಶ್ನೆ ಕೂಡ ಇದು. ಮೊದಲೇ ಈ ದಲಿತರು ಅಕ್ಷರದಿಂದ ಸಾವಿರಾರು ವರ್ಷಗಳಿಂದ ವಂಚಿತರಾದಂಥವ್ರು. ಮತ್ತು ಅವತ್ತಿಂದನೂ ಕೂಡ ಈ ಭ್ರಮೆಗಳನ್ನು ಸೃಷ್ಟಿಸುವಂಥ ಜನ ಅವತ್ತಿಂದನೂ ಕ್ರಿಯಾಶೀಲವಾಗಿದ್ದಾರೆ, ಇವತ್ತು ಕೂಡ ಕ್ರಿಯಾಶೀಲವಾಗಿದ್ದಾರೆ. ಮತ್ತು ಅವರೇನಾಗಿದೆ, ಆ್ಯಕ್ಚುಲಿ ಈ ಬಡವ್ರ ಸಂಸ್ಕೃತಿನೇ ಬುದ್ಧ ಸಂಸ್ಕೃತಿ. ಈ ಬುದ್ಧ ಸಂಸ್ಕೃತಿನ ಕಾಪಿ ಹೊಡೆದಂಗೆ ಹಿಂದೂ ಸಂಸ್ಕೃತಿಯವರು ಎತ್ಕೊಬಿಟ್ಟಿದ್ದಾರೆ. ಅವರು ಇವ್ರಿಗೆ ಅರಿವನ್ನು ಉಂಟು ಮಾಡೋ ಕೆಲಸ ಆಗಬೇಕಾಗತ್ತಿದ್ದು. ಇವರು ದೇವಸ್ಥಾನಗಳಿಗೆ ಯಾಕೆ ಹೋಗ್ತಾರೆ? ಮಾಟ, ಮಂತ್ರ, ಭಯ ಇವತ್ತು ಕೂಡ ಇದೆ. ಅದು ಇವತ್ತು ಕೂಡ ನೀವು ದೇವಸ್ಥಾನಕ್ಕೆ ಹೋಗೋದಿರಲಿ, ಚಿಕ್ಕಣ್ಣ ಸ್ವಾಮಿ ಒಕ್ಲೋನು ಅಂದರೆ ಇನ್ನೊಂದು ಒಕ್ಲೋನು ಎಣ್ಣೆ ಕೊಡಲ್ಲ. ಆ ಒಂದು ಅಜ್ಞಾನ ಬಂದಿದೆ. ಬೌದ್ಧ ಧರ್ಮಕ್ಕೆ ಅವರು ಇವರೇ ಬೌದ್ಧರೇ ಆ್ಯಕ್ಚುಲಿ ಇದ್ದಲ್ಲಿ ಮೂಲವಾಸಿಗಳೇ ಬೌದ್ಧರು ಇವರು. ಆ ರಿಯಾಲಿಟಿನ ಹೇಳುವಂಥ ಕೆಲಸ ಈ ಚಿಂತಕರು, ಹೋರಾಟಗಾರರು ಮಾಡಬೇಕಾಗಿದೆ. ಬಟ್ ದುರಂತ ಏನಾಗಿದೆ, ಇವತ್ತಿನ ಸಂಘಟನೆಗಳಲ್ಲಿ, ಹೋರಾಟಗಳಲ್ಲಿ ಪ್ರೀಚರ್ಸ್ ಹೆಚ್ಚಾಗಿದ್ದಾರೆ. ಅಂದರೆ ವೇದಿಕೆಯಲ್ಲಿ ಭಾಷಣ ಮಾಡೋರು ಹೆಚ್ಚಾಗಿದ್ದಾರೆ ಹೊರತು ಆಚಾರ ಮಾಡೋದ್ರ ಮೂಲಕ ಪ್ರಚಾರ ಮಾಡೋರು ಕಡಿಮೆ ಆಗಿದ್ದಾರೆ. ಇವತ್ತು ಅದನ್ನು ಅರಿವುಂಟು ಮಾಡುವಂಥ ಒಂದು ಶಕ್ತಿ ಇವತ್ತು ಎದ್ದೋಳುವಂಥ ದಿನ ಬಂದುಬಿಟ್ಟಿದೆ. ಇವತ್ತು ಹಂಗಾದಾಗ ಖಂಡಿತ ಅವರು ಬೌದ್ಧ ಧರ್ಮಕ್ಕೆ ಬಂದೇ ಬರ್ತಾರೆ. ಈಗ ಹಂಗೆ ನೋಡಿದ್ರೆ ಇತ್ತೀಚಿನ ದಿನಗಳಲ್ಲಿ ಪ್ರಗತಿ ಪರವಾಗಿ ಹೋಗ್ತಿದ್ದಾರೆ. ಎಷ್ಟೋ ಮನೆಗಳಲ್ಲಿ, ಈಗ ನಮ್ಮ ಮನೆಯಲ್ಲೂ ಕೂಡ ವೆಂಕಟರಮಣ ಸ್ವಾಮಿನ ಎಲ್ಲ ಇಟ್ಕೊಂಡಿದ್ದವರು ಇದೇನಿದು ನಾನ್ಸೆನ್ಸು ಅಂತ ಎಸ್ಕೊಂಡು ಈಗ ಬುದ್ಧನ ಇಟ್ಕೊಂಡಿದ್ದಾರೆ. ಮದುವೆಗಳನ್ನು ಆಗುವಾಗ ಬುದ್ಧನ ಸ್ಟೈಲಾಗಿ ಹಾಕಿ ಹೋಗ್ತಿದ್ದಾರೆ. ಮನೆ ಗೃಹ ಪ್ರವೇಶ ಮಾಡುವಾಗಲೂ ಬುದ್ಧಿನ ಸ್ಟೈಲ್ ಹೋಗ್ತವ್ರೆ. ಅಂದರೆ ಇದು ಒಂಥರ ಪ್ಯಾಷನ್ ಥರನೂ ಕೆಲವ್ರಿಗೆ ಆಗ್ಬಿಟ್ಟಿದೆ. ಆದರೆ ಮನೆ ಗೃಹ ಪ್ರವೇಶ ಬುದ್ಧನ ಥರ ಮಾಡಿದವರು ಒಂದಷ್ಟು ದಿನ ಹೋದ್ಮೇಲೆ ಸತ್ಯನಾರಾಯಣ ಪೂಜೆ ಮಾಡ್ತೀವಿ ಅನ್ನೋ ದಲಿತರನ್ನು ಕೂಡ ನಾವು ನೋಡಿದ್ದೀವಿ. ಇದೇನು ಅಂದರೆ ಇನ್ನೂ ಒಂದು ತೀರ್ಮಾನ ಮಾಡೋದಕ್ಕೆ ಬರೋದಕ್ಕೆ ಡೈಲೆಮಾದಲ್ಲಿದ್ದಾರೆ. ಆ ಟ್ರಾನ್ಸಿಷನ್ ಅಂತ ಹೇಳ್ತಾರೆ ಅದನ್ನು. ಈ ಅಂಥದ್ದು ಮಧ್ಯದಲ್ಲಿ ನಿಂತಿದ್ದಾರೆ. ಅದು ಇವತ್ತು ಎಲ್ಲರೂ ಕೂಡ ಅರಿವನ್ನು ಉಂಟು ಮಾಡೋ ಕೆಲಸ ಆಗಬೇಕಾಗಿದೆ. ಮತ್ತು ನಮ್ಮಲ್ಲಿ ಒಂದು ತೀರ್ಮಾನ ಬರಬೇಕು. ಈಗ ನಾನು ನಿಮ್ಮನ್ನು ನಗ್ತಾ ಮಾತಾಡ್ಸಿದ್ರೆ ತಾನೇ ನೀವು ನನ್ನ ನಗ್ತಾ ಮಾತಾಡ್ಸೋದು. ನೀವು ನನ್ನ ನಗ್ತಾ ಮಾತಾಡಿಸಿದ್ಮೇಲೆ ನಾನು ಯಾಕೆ ನಿಮ್ಮನ್ನು ಮಾತಾಡಿಸ್ಬೇಕು?
ಈಗ ನೀವು ಪ್ರೀತಿಯಿಂದ ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ, ಆ ದೇವಸ್ಥಾನಕ್ಕೆ ನಿಮ್ಮನ್ನು ನಗ್ತಾ ಕರ್ಕೊಳ್ಳಲ್ಲ ಅಂದಮೇಲೆ ಯಾಕೆ ಹೋಗ್ಬೇಕು ಆ ದೇವಸ್ಥಾನಕ್ಕೆ? ಫೀಲ್ ಇಷ್ಟೇ ಸಿಂಪಲ್. ನಿಮ್ಮನ್ನ ಎಲ್ಲಿ ಪ್ರೀತಿಸ್ತಾರೋ ಆ ಕಡೆಗೆ ಹೋಗ್ಬೇಕಾಗದೆ. ಅದನ್ನು ನಮ್ಮ ಜನಕ್ಕೆ ಹೇಳ್ಬೇಕು ನಾವು. ಹಕ್ಕು ಪ್ರತಿ ಹಕ್ಕು, ಹಕ್ಕು ಪ್ರತಿ ಹಕ್ಕು, ಪ್ರತಿ ಜೀವನ ಹಕ್ಕು ಉಳಿಸುವ ಗುಟುಕು ಗುಕ್ಕು, ಹಕ್ಕು ಗುಟುಕು ಗುಕ್ಕು, ಇದು ಮೂಲಭೂತ ಹಕ್ಕು. Don't give up your right, your right, your right. Hey, 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 don't give up your fight, your fight, your fight. ನಮಸ್ಕಾರ. ಓಹೋಹೋ, ಏನು ಸಂಭ್ರಮ ಇದು! ಸಂವಿಧಾನ ಗೀತೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಸೇರಬೇಕಾದ ಕಡೆಯೆಲ್ಲ ಸೇರ್ತಾ ಇದೆ. ನಾವು ಸಂವಿಧಾನದ ಆಕಾಂಕ್ಷಿಗಳಿಗೆ, ಸಂವಿಧಾನ ಪ್ರಿಯರಿಗೆ ಹಾಡುಗಳನ್ನು ಸೇರಿಸಿದ್ದೀವಿ. ನೀವು ಮತ್ತಷ್ಟು ಜನಕ್ಕೆ ಸೇರಿಸೋದ್ರ ಮೂಲಕ ಸಂವಿಧಾನದ ಅರಿವನ್ನು ವಿಸ್ತಾರ ಮಾಡ್ತಾ ಹೋಗೋಣ. ಸಂವಿಧಾನದ ಗೀತೆಯನ್ನು ಮಹಾರಾಷ್ಟ್ರದ ಮಣ್ಣಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗಳು ರಮಾ ಅಂಬೇಡ್ಕರ್ ಅವರ ಕಿವಿಗೆ ಬಿದ್ದಿದೆ. ಬಹಳ ಸಂತೋಷದಿಂದ ಅವರು ಇಲ್ಲ, ನೀವು ಇದನ್ನು ಮಾಡಲೇಬೇಕು ಅಂತ ಹೇಳಿ ನಮ್ಮ ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಾ ಇದ್ದಾರೆ. ತವ್ರ ಮನೇನೆ ಶಾಬಾಷ್ ಅಂದ ಮೇಲೆ ನಮಗೆ ಇನ್ನೇ ನಮ್ಮನ್ನು ಹಿಡಿಯೋಕ್ಕಾಗತ್ತಾ? ಮುನ್ನುಗ್ತಾನೆ ಇರ್ತೀವಿ. ಬನ್ನಿ, ಇದೇ ಖುಷಿಲಿ ಇವತ್ತಿನ ಸಂಚಿಕೆಯನ್ನು ಮುಂದುವರಿಸೋಣ. ಸರ್ ನಮಸ್ತೆ, ನನ್ನ ಹೆಸರು ರಂಜಿತಾ ಅಂತ, ಶಿಕ್ಷಕಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಬೌದ್ಧ ಧರ್ಮದ ಬಗ್ಗೆ ನೀವು ಇಷ್ಟೊಂದೆಲ್ಲ ವಿಚಾರವನ್ನು ತಿಳಿಸ್ಕೊಟ್ರಿ, ಖುಷಿ ಆಯಿತು. ಆದರೆ ಸರ್, ಈಗ ಬೌದ್ಧ ಧರ್ಮ ಇಷ್ಟೆಲ್ಲ ತಿಳ್ಕೊಂಡಿದ್ರು ಕೂಡ ಯಾಕೆ ವ್ಯಾಪ್ತಿಯನ್ನು ಪಡ್ಕೋತಾ ಇಲ್ಲ? ಇದೇನಾಗದೆ, ಯಾರು ಪ್ರಚಾರ ಮಾಡಬೇಕಾಗಿದ್ದೋ ಅವರು, ಯಾರು ಅರಿತ್ಕೋಬೇಕಾಗಿದ್ದೋ ಅರಿತ್ಕೊಳ್ತಾ ಇಲ್ಲ. ಇವತ್ತು ಸಂವಿಧಾನನೇ ನಾವು ಮಾತಾಡ್ತಾ ಹೇಳ್ತಿದ್ವಿ. ಸಂವಿಧಾನನ ನಿಜವಾಗೂ ರೈತರು, ಕಾರ್ಮಿಕರು, ಬೆವರು ಸುರಿಸೋರು, ದುಡಿಯೋರು ಎಲ್ಲರೂ ಕೂಡ ಸಂವಿಧಾನ ಓದ್ಕೋಬೇಕಾಗಿತ್ತು. ಶೋಷಣೆ ಮಾಡೋ ಸಮುದಾಯದವರು ಸಂವಿಧಾನ ಚೆನ್ನಾಗಿ ಓದ್ಕೊಂಡಿದ್ದಾರೆ. ಶೋಷಣೆಗೆ ಒಳಪಡ್ತಿರೋರು ಸಂವಿಧಾನಕ್ಕೆ ನನಗೂ ಸಂಬಂಧವೇ ಇಲ್ಲ ಅಂತ ಅನ್ಕೊಳ್ಳಿ. ಅದೇ ಥರ ಬೌದ್ಧ ಧರ್ಮದ್ದು ಕೂತಿದೆ ಅದು. ಅದೇ ನಾವು ಮೊದಲು ಅಂಬೇಡ್ಕರ್ ಅವ್ರನ್ನ ವಿಚಾರ ಮಾತಾಡೋದು ಮುಂಚೆ ಬಾಬಾ ಸಾಹೇಬರು ಬೌದ್ಧ ಧರ್ಮಕ್ಕೆ ಯಾಕೆ ಹೋದರು ಅಂತ ಯೋಚನೆ ಮಾಡಬೇಕಾಗತ್ತೆ. ಅವು ಅರ್ತ್ಕೊಳ್ಳೋ ಕೆಲಸವನ್ನು ಆಗಬೇಕಾಗತ್ತದು. ಈ ಮುಂದಿನ ದಿನಗಳೆಲ್ಲ ಆಗುತ್ತದು. ಯಾಕೆಂದರೆ ಈಸಿಯಾಗಿ ಒಪ್ಕೊಳ್ಳಲ್ಲ ಯಾರೂ. ಮತ್ತು ಬೇರೆಯವ್ರನ್ನೆಲ್ಲ ಒಪ್ಪಿಸ್ಬೋದು. ಈ ಬಡವ್ರದ್ದು ಹೆಂಗೆ ಅಂದರೆ, ಮಲಗಿರೋ ಬಡವ್ರನ್ನ ಎಬ್ಬರಿಸ್ಬೋದು, ಮಲಗ್ದಂಗಿರೋ ಬಡವ್ರನ್ನ ಹೆಂಗೆ ಎಬ್ಬರಿಸೋಕ್ಕಾಗ್ತದೆ? ಅದು ಅಂತಿಮ ಇರೋವಂಥದ್ದು ನಮ್ಮ ಎಲ್ಲರ ನಿಜವಾಗೂ ಮಾನವತಾ ಸಮಾಜ ಬಯಸೋರೆಲ್ಲರ ನಡೆ ಬೌದ್ಧ ಧರ್ಮದ ಕಡೆ ಇದು ಆಗಬೇಕು, ಆಗುತ್ತೆ ಒಂದಿನ. ವಿವೇಕಾನಂದರು ಕೂಡ ಹೇಳೋರು, ಬಡತನ ಇದರಲ್ಲಿ ದೇವರು ಇರೋದಿಲ್ಲ ಅಂತ. ಬುದ್ಧನನ್ನ ಬಹಳ ಗೌರವಿಸ್ತವ್ರು ವಿವೇಕಾನಂದರು. ಬುದ್ಧನನ್ನು ಗೌರವಿಸ್ತೇ ಇರೋರೇ ಇಲ್ಲ. ಅದು ಅಂಬೇಡ್ಕರ್ ಕೂಡ ನೋಡಿ, ಬೇರೆ ಬೇರೆ ಧರ್ಮದವರು ಇಲ್ಲ ನಮ್ಮ ಧರ್ಮಕ್ಕೆ ಸೇರಿ ಅಂದ್ರೂ ಇಲ್ಲ, ಇಲ್ಲ ಇದು ಅತ್ಯುತ್ತಮವಾದದ್ದು, ಇದು ಬಹಳ ಮುಖ್ಯವಾದದ್ದು, ವೈಜ್ಞಾನಿಕವಾದದ್ದು, ಅಹಿಂಸಾತ್ಮಕವಾದದ್ದು, ಮಾನವೀಯತೆಯ ಪರ ಇರೋದು ಒಂದು ಎಲ್ಲ ವಿಚಾರದಲ್ಲೂ ಅದು ಆಯ್ಕೆ ಮಾಡಿದ್ರೆ ಅದು ಬಹಳ ಅತ್ಯುತ್ತಮ ಆಯ್ಕೆ. ಅದನ್ನು ನಾವು ತಿಳ್ಕೊಳ್ಬೇಕು. ಅದಕ್ಕೆ ಈ ಥರ ವಿಚಾರ ಸಂಕಿರಣಗಳು ಇದರ ಮೂಲಕ ನಾವು ಈಗ ನಮ್ಮ ಆಳವಾಗಿ ಓದ್ದವ್ರು ತಿಳ್ಕೊಂಡಿದ್ದಾರೆ. ಈಗ ನಾವು ಕಾರಂತ ತಿಳ್ಕೊಂಡಿದ್ರು, ಶಿವರಾಮ್ ಕಾರಂತ ತಿಳ್ಕೊಂಡಿದ್ರು, ನಮ್ಮ ಕುವೆಂಪು ತಿಳ್ಕೊಂಡ್ರು, ಇವರು ತಿಳ್ಕೊಂಡಿದ್ರು, ಬೇಂದ್ರೆ, ಈಗ ಅನೇಕರಿಗೆ ಗೊತ್ತಿಲ್ಲ. ಹಾಗೆ ಅಲ್ಲ, ವಿವೇಕಾನಂದನೇ ಚಿಕಾಗೋದಲ್ಲಿ ಭಾಷಣ ಮಾಡಕ್ಕೆ ಹೋಗುವಾಗ ಐ ಆಮ್ ಕಮಿಂಗ್ ಫ್ರಮ್ ಲ್ಯಾಂಡ್ ಆಫ್ ರಾಮಾಯಣ, ಐ ಆಮ್ ಕಮಿಂಗ್ ಫ್ರಮ್ ಲ್ಯಾಂಡ್ ಆಫ್ ಮಹಾಭಾರತ ಅಂತ ಹೇಳಲಿಲ್ಲ. ಐ ಆಮ್ ಕಮಿಂಗ್ ಫ್ರಮ್ ಲ್ಯಾಂಡ್ ಆಫ್ ಬುದ್ಧ ಅಂತ. ಹೌದೌದು. ನೀರಿಗೂ ಇದೆ ತಾ ಹರಿಯುವ ಹಕ್ಕು, ನೀರಿಗೂ ಇದೆ ತಾ ಹರಿಯುವ ಹಕ್ಕು, ಅದರ ಆಜ್ಞೆಯೇ ತೊರೆಗಳೋಡು ದಿಕ್ಕು, ತೊರೆಗಳೋಡು ದಿಕ್ಕು. Don't give up your right, your right, your right. Hey, 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 don't give up your fight, your fight, your fight. Idol Entertainment.